ರಾಗಿಣಿ ಮನೆಯನ್ನು ಸ್ವಚ್ಛಗೊಳಿಸಿದ್ದಳು. ಅತಿಥಿ ಕೊಠಡಿಯನ್ನು ಸಹ ಸ್ವಚ್ಛಗೊಳಿಸಿ ಸಿದ್ಧಪಡಿಸಿದ್ದಳು. ಇಂದು ಆಕೆಯ ನಾದಿನಿ ವಂದಿತಾ 1 ವರ್ಷದ ನಂತರ ಗಂಡನ ಮನೆಗೆ ಬರಲಿದ್ದಳು. ಕಳೆದ ಬಾರಿ ಬೇಸಿಗೆಯಲ್ಲಿ ಮನೆಗೆ ಬಂದಾಗ ಅವಳು ತುಂಬಾ ಸಂತೋಷವಾಗಿದ್ದಳು. ವಂದಿತಾ ತನ್ನ ಗಂಡನೊಂದಿಗೆ ಬೇರೆ ನಗರದಲ್ಲಿ ವಾಸಿಸುತ್ತಿದ್ದಳು. ಆಕೆಯ ಅತ್ತೆ ಮಾವ ಬೇರೆ ನಗರದಲ್ಲಿ ವಾಸಿಸುತ್ತಿದ್ದರು. 6 ತಿಂಗಳ ಹಿಂದೆಯಷ್ಟೇ ವಂದಿತಾಳ ಗಂಡ ತನ್ನ ವರ್ಗಾವಣೆಯನ್ನು ಮಾಡಿಸಿಕೊಂಡಿದ್ದನು. ಈಗ ವಂದಿತಾ ತನ್ನ ಅತ್ತೆ ಮಾವನೊಂದಿಗೆ ವಾಸಿಸುತ್ತಿದ್ದಳು. ಹಾಗಾಗಿ ತವರುಮನೆಗೆ ಬರುವ ವಿಷಯ ಬಂದಾಗ ಆಕೆಯ ಅತ್ತೆ ನಿರಾಕರಿಸಲು ಪ್ರಾರಂಭಿಸಿದಳು. ನಿಮ್ಮ ನಾದಿನಿಯೂ ತವರುಮನೆಗೆ ಬರಲಿದ್ದಾಳೆ. ಹೀಗಿರುವಾಗ ನೀನು ತವರುಮನೆಗೆ ಹೋಗಬೇಡ ಎಂದು ಹೇಳಿದಳು. ಆದರೆ ವಂದಿತಾಳ ಗಂಡ ಸಮೀರ್ ಆಕೆಗೆ ಬೆಂಬಲ ನೀಡಿದನು ಮತ್ತು ಇಂದು ಅವಳು ತವರುಮನೆಗೆ ಬರುತ್ತಿದ್ದಳು. ಅಣ್ಣ ಮತ್ತು ತಂದೆಯನ್ನು ಭೇಟಿಯಾಗಿ ಬಹಳ ಸಮಯವಾಗಿದ್ದರಿಂದ ಅವಳು ತವರುಮನೆಗೆ ಬರುವುದಕ್ಕೆ ತುಂಬಾ ಉತ್ಸುಕಳಾಗಿದ್ದಳು. ಇದರ ಜೊತೆಗೆ ಇಂದು ಅವಳು ಸ್ವಲ್ಪ ನಾಚಿಕೊಳ್ಳುತ್ತಿದ್ದಳು, ಏಕೆಂದರೆ ಇಂದು ಅತ್ತಿಗೆಯ ಕಣ್ಣಿಗೆ ಕಣ್ಣಿಟ್ಟು ನೋಡಲು ಅವಳಿಗೆ ಸಂಕೋಚವಾಗುತ್ತಿತ್ತು. ರಾಗಿಣಿ ತನ್ನ ನಾದಿನಿಯ ನೆಚ್ಚಿನ ಊಟವಾದ ಅನ್ನ ಸಾರು ಮತ್ತು ಪಲ್ಯ ತಯಾರಿಸಿದ್ದಳು. ಜೊತೆಗೆ ಆಕೆಯ ಮಾವ ಫ್ರಿಜ್ನಲ್ಲಿ ತುಂಬಾ ಮಾವಿನ ಹಣ್ಣು ಮತ್ತು ಐಸ್ ಕ್ರೀಂ ತಂದು ಹಾಕಿದ್ದರು, ಏಕೆಂದರೆ ಅವರ ಮಗಳಿಗೆ ಬೇಸಿಗೆಯಲ್ಲಿ ಇವೆಲ್ಲವೂ ತುಂಬಾ ಇಷ್ಟ. ಆಕೆಯ ಸಹೋದರ ಮಿಹಿರ್ ಆಕೆಯನ್ನು ಸ್ಟೇಷನ್ನಿಂದ ಕರೆದುಕೊಂಡು ಬರಲು ಹೋಗಿದ್ದನು. ರಾಗಿಣಿ ಅಡುಗೆ ಕೆಲಸ ಮುಗಿಸಿ ಒಲೆ ಆರಿಸಿದಳು. ನಂತರ ಹಾಲ್ಗೆ ಬಂದು ಎಸಿ ಆನ್ ಮಾಡಿ ಕುಳಿತಳು. ಸ್ವಲ್ಪ ಸಮಯದ ನಂತರ ಹೊರಗೆ ಕಾರು ನಿಲ್ಲುವ ಶಬ್ದ ಕೇಳಿಸಿತು ಮತ್ತು ವಂದಿತಾ ಮಕ್ಕಳೊಂದಿಗೆ ಮನೆಗೆ ಪ್ರವೇಶಿಸಿದಳು. ಮಕ್ಕಳು ಮಾಮಿಯ ಮಡಿಲಿಗೆ ಹತ್ತಿಕೊಂಡರು. ಅವಳು ಬಂದು ಅತ್ತಿಗೆಯನ್ನು ತಬ್ಬಿಕೊಂಡಳು. ರಾಗಿಣಿ ಎಲ್ಲರಿಗೂ ತಣ್ಣನೆಯ ಜ್ಯೂಸ್ ನೀಡಿದಳು. ಜ್ಯೂಸ್ ಕುಡಿದ ನಂತರ ಮಕ್ಕಳು ಮಾಮನೊಂದಿಗೆ ರೂಮಿಗೆ ಹೋಗಿ ವಿಡಿಯೋ ಗೇಮ್ ಆಡಲು ಪ್ರಾರಂಭಿಸಿದರು ಮತ್ತು ರಾಗಿಣಿ ಅಡುಗೆಮನೆಯಿಂದ ಊಟ ತಂದು ಡೈನಿಂಗ್ ಟೇಬಲ್ ಮೇಲೆ ಬಡಿಸಲು ಪ್ರಾರಂಭಿಸಿದಳು, ಏಕೆಂದರೆ ಮಧ್ಯಾಹ್ನದ ಊಟದ ಸಮಯ ಹತ್ತಿರವಾಗುತ್ತಿತ್ತು. ಆಕೆಯ ಮಾವ ಅವಿನಾಶ್ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಾ ಮಗಳೊಂದಿಗೆ ಮಾತನಾಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ವಂದಿತಾ ಎದ್ದು ಅಡುಗೆಮನೆಗೆ ಬಂದಳು. ಆಗ ರಾಗಿಣಿ ನಗುತ್ತಾ, ನಿನಗೆ ಏನಾದರೂ ಬೇಕಾ ಎಂದು ಕೇಳಿದಳು. ವಂದಿತಾ ತಡಬಡಾಯಿಸುತ್ತಾ, ಅತ್ತಿಗೆ, ನಾನು ನಿಮ್ಮೊಂದಿಗೆ ಎಂದಿಗೂ ಸರಿಯಾಗಿ ನಡೆದುಕೊಂಡಿಲ್ಲ. ಯಾವಾಗಲೂ ನಿಮ್ಮೊಂದಿಗೆ ಕೆಟ್ಟದಾಗಿ ಮಾತನಾಡಿದ್ದೇನೆ. ನನ್ನ ಕೆಟ್ಟ ನಡವಳಿಕೆಗೆ ನೀವು ನನ್ನನ್ನು ಕ್ಷಮಿಸುವಿರಾ ಎಂದು ಕೇಳಿದಳು. ಇದನ್ನು ಕೇಳಿದ ರಾಗಿಣಿ ಆಶ್ಚರ್ಯದಿಂದ ಆಕೆಯ ಕಡೆ ನೋಡಿದಳು. ವಂದಿತಾ ಹೇಳಲು ಪ್ರಾರಂಭಿಸಿದಳು, ಅತ್ತಿಗೆ, ನನ್ನ ಮದುವೆಯಾಗಿ 8 ವರ್ಷಗಳಾಗಿವೆ. ಆದರೆ ಮೊದಲು ನಾನು ನನ್ನ ಗಂಡನೊಂದಿಗೆ ಅವರ ಕೆಲಸದ ಸ್ಥಳದಲ್ಲಿ ವಾಸಿಸುತ್ತಿದ್ದೆ. ಹಾಗಾಗಿ ನನಗೆ ಏನೂ ಗೊತ್ತಾಗಲಿಲ್ಲ. ನನಗೆ ಎಲ್ಲವೂ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು. ನಾನು ರಜೆಯಲ್ಲಿ 1 ವಾರ ಅತ್ತೆ ಮಾವನ ಮನೆಗೆ ಬರುತ್ತಿದ್ದೆ. ಆಗ ಅವರ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ನನಗೆ ಕಾಣುತ್ತಿರಲಿಲ್ಲ. ಆದರೆ ಕಳೆದ 6 ತಿಂಗಳಿಂದ ನಾನು ಅನುಭವಿಸಿದ್ದನ್ನು ನೀವು ನನ್ನಿಂದಾಗಿ ಅನುಭವಿಸಿದ್ದೀರಿ. ಅಷ್ಟು ಬೇಸಿಗೆಯಲ್ಲಿ ನನ್ನ ಅತ್ತೆ ನನ್ನ ನಾದಿನಿಯ ಗಂಡನ ಮನೆಗೆ ಕಳುಹಿಸಲು ಉಪ್ಪಿನಕಾಯಿ ಮಾಡಲು ಹೇಳಿದರು. ನಾನು ಅದನ್ನು ಸಂತೋಷದಿಂದ ಮಾಡಿದೆ. ಆದರೆ ಬಿಸಿಲಿನಲ್ಲಿ ಕೆಲಸ ಮಾಡಿದ ಕಾರಣ ನನಗೆ ಜ್ವರ ಬಂದಿತ್ತು. ಮಾರನೇ ದಿನವೇ ನನ್ನ ಅತ್ತೆ ತನ್ನ ಕೆಲವು ಸ್ನೇಹಿತರನ್ನು ಊಟಕ್ಕೆ ಕರೆದಿದ್ದರು. ಆಗ ಅವರು ಎಲ್ಲಾ ಸ್ನೇಹಿತರಿಗೂ ನಾನೇ ಅಡುಗೆ ಮಾಡಬೇಕೆಂದು ಪಟ್ಟು ಹಿಡಿದರು. ನಾನು ಅಮ್ಮನಿಗೆ ನನಗೆ ಜ್ವರವಿದೆ ಎಂದು ಹೇಳಿದೆ. ನಾನು ಇಷ್ಟು ಅಡುಗೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಆಗ ಅವರು ಗಲಾಟೆ ಮಾಡಲು ಪ್ರಾರಂಭಿಸಿದರು. ಅತ್ತೆ ಜಗಳವಾಡುತ್ತಾ, ಸೊಸೆಯಂದಿರು ಬಿಸಿಲು, ಬೇಸಿಗೆ, ಚಳಿ, ಮಳೆ ಎಲ್ಲವನ್ನೂ ಸಹಿಸಿಕೊಂಡು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಇದೇ ಒಳ್ಳೆಯ ಸೊಸೆಯ ಗುರುತು. ಸಣ್ಣ ಪುಟ್ಟ ಜ್ವರಕ್ಕೆಲ್ಲ ಕೆಲಸ ಮಾಡುವುದನ್ನು ನಿಲ್ಲಿಸಬಾರದು ಎಂದು ಹೇಳಿದರು. ಜ್ವರದಲ್ಲಿ ನನಗೆ ಅಡುಗೆಮನೆಯಲ್ಲಿ ಇನ್ನೂ ಹೆಚ್ಚು ಬಿಸಿಯಾಗುತ್ತದೆ ಎಂದು ನಾನು ಹೇಳಿದಾಗ, ಸೊಸೆಗೆ ಬಿಸಿಲಾಗುವುದಿಲ್ಲ ಎಂದು ಅವರು ಹೇಳಿದರು. ಆ ಕ್ಷಣದಲ್ಲಿ ನನಗೆ ವರ್ಷಗಳ ಹಿಂದಿನ ಘಟನೆ ನೆನಪಾಯಿತು. ನೀವು ಒಮ್ಮೆ ನನಗೆ ಹೇಳಿದ್ದಿರಿ, ಸೊಸೆಗೆ ಬಿಸಿಲಾಗುತ್ತೆ ಅಂತ ಗಂಡನ ಮನೆಯಲ್ಲಿ ಗೊತ್ತಾಗುತ್ತೆ ಎಂದು. ಆ ಸಮಯದಲ್ಲಿ ನನಗೆ ತುಂಬಾ ಅಳು ಬಂತು ಮತ್ತು ನಾನು ಮಾಡಿದ ಕರ್ಮಗಳೇ ತಿರುಗಿ ನನ್ನ ಬಳಿಗೆ ಬಂದಂತೆ ಅನಿಸಿತು. ಏಕೆಂದರೆ ನಾನು ನಿಮಗೆ ಯಾವ ಮಾತುಗಳನ್ನು ಹೇಳುತ್ತಿದ್ದೇನೋ ಅದೇ ಮಾತುಗಳನ್ನು ನನ್ನ ಅತ್ತೆ ನನಗೆ ಹೇಳುತ್ತಿದ್ದರು. ಮೇಲಾಗಿ ನನ್ನ ಮಾವ ಕೂಡ ತಂದೆಯಂತೆ ಇಲ್ಲ, ಅವರು ಅತ್ತೆಯನ್ನೇ ಬೆಂಬಲಿಸುತ್ತಾರೆ. ನನ್ನ ಗಂಡ ನನ್ನ ಜೊತೆಗಿದ್ದಾನೆ. ಅದೃಷ್ಟವಶಾತ್ ನನಗೆ ಹೆಚ್ಚು ತೊಂದರೆಯಾಗುವುದಿಲ್ಲ. ಆದರೂ ಅವರು ಮನೆಯಲ್ಲಿ ಇಲ್ಲದಿದ್ದಾಗ ಅತ್ತೆ ಮಾವ ನನ್ನ ಹಿಂದೆ ಕೈ ತೊಳೆದುಕೊಂಡು ಬಿದ್ದಿರುತ್ತಾರೆ. ಅಂದು ನನ್ನ ಗಂಡ ತನ್ನ ತಾಯಿಗೆ ಬುದ್ಧಿ ಹೇಳಿದ. ಆಗ ಅವರು ಸ್ವಲ್ಪ ಶಾಂತರಾದರು. ನಂತರ ನನ್ನ ಗಂಡ ಹೊರಗಿನಿಂದ ಊಟ ತಂದು ನನ್ನ ಸಮಸ್ಯೆಯನ್ನು ಪರಿಹರಿಸಿದರು.
ಬೇಸಿಗೆಯಲ್ಲಿಯೂ ನಾನು ದಿನವಿಡೀ ಸಂತೋಷದಿಂದ ಅಡುಗೆ ಮನೆಯಲ್ಲಿರಬೇಕೆಂದು ಅತ್ತೆ ಮಾವ ನಿರೀಕ್ಷಿಸುತ್ತಾರೆ. ನನ್ನ ಮಾವನಿಗೆ ರೊಟ್ಟಿ ಬಿಸಿಯಾಗಿರಬೇಕು. ಅತ್ತೆ ಮತ್ತು ಮಾವನ ಊಟದ ಸಮಯ ಬೇರೆ ಬೇರೆಯಾಗಿರುತ್ತದೆ. ಹಾಗಾಗಿ ನಾನು ಪದೇ ಪದೇ ಅಡುಗೆ ಮನೆಗೆ ಹೋಗಿ ಬಿಸಿಲಿನ ಶಾಖವನ್ನು ಎದುರಿಸಬೇಕಾಗುತ್ತದೆ. ನನಗೆ ತುಂಬಾ ಕಷ್ಟವಾಗುತ್ತಿತ್ತು. ಕೊನೆಗೂ ನನ್ನ ಗಂಡ ಅಡುಗೆ ಮನೆಯಲ್ಲಿ ಎಸಿಯನ್ನು ಹಾಕಿಸಿದ್ದಾರೆ. ಈಗ ನನಗೆ ತುಂಬಾ ಆರಾಮವಾಗಿದೆ. ಆದರೆ ನಾನು ಎಷ್ಟು ದಿನ ಕಷ್ಟಪಟ್ಟೆನೋ ಅಷ್ಟು ದಿನ ನನಗೆ ನಿಮ್ಮ ನೆನಪೇ ಬರುತ್ತಿತ್ತು. ಈಗ ಅಡುಗೆ ಮನೆಯಲ್ಲಿ ಎಸಿ ಹಾಕಿಸಿದರೂ ನನ್ನ ಅತ್ತೆ ಅದಕ್ಕೂ ನನಗೆ ಕಾಮೆಂಟ್ ಮಾಡುತ್ತಿರುತ್ತಾರೆ. ನಾವು ಬಿಸಿಲಿನಲ್ಲಿಯೇ ಅಡುಗೆ ಮಾಡಿದ್ದೇವೆ. ನಮಗೆ ಅಷ್ಟು ಬಿಸಿಲಾಗುತ್ತಿರಲಿಲ್ಲ. ಸೊಸೆ ಎಲ್ಲಿಂದಲೋ ಬಂದ ರಾಜಕುಮಾರಿಯಾಗಿದ್ದಾಳಂತೆ, ಅವಳಿಗೋಸ್ಕರ ಎಸಿ ಹಾಕಿಸಿದ್ದಾರೆ ಎಂದು ಹೇಳುತ್ತಾರೆ. ಕರೆಂಟ್ ಬಿಲ್ ಬಗ್ಗೆಯೂ ತುಂಬಾ ಹೇಳುತ್ತಾರೆ ಮತ್ತು ಎದ್ದಾಗಲೂ ಕುಳಿತಾಗಲೂ ಕಾಮೆಂಟ್ ಮಾಡುತ್ತಿರುತ್ತಾರೆ. ಆ ಮನೆಯಲ್ಲಿ ನನಗೆ ಉಸಿರಾಡಲು ಸಾಧ್ಯವಾಗುತ್ತಿಲ್ಲ. ನಾನೇನು ಮಾಡಲಿ? ಎಲ್ಲವನ್ನೂ ಸಹಿಸಿಕೊಂಡು ಅದೇ ಮನೆಯಲ್ಲಿ ವಾಸಿಸಬೇಕಾಗಿದೆ ಎಂದು ಹೇಳಿದಳು. ಇದೆಲ್ಲವನ್ನೂ ಕೇಳಿ ರಾಗಿಣಿ ಬೆಚ್ಚಿಬಿದ್ದಳು. ಆಗ ಮಿಹಿರ್ ಅಡುಗೆ ಮನೆಗೆ ಬಂದು, ಬೇಗ ಊಟ ಬಡಿಸು, ತುಂಬಾ ಹಸಿವಾಗುತ್ತಿದೆ ಎಂದು ಹೇಳಿದನು. ಆಗ ರಾಗಿಣಿ ಡೈನಿಂಗ್ ಟೇಬಲ್ ಮೇಲೆ ಬಂದು ಎಲ್ಲರಿಗೂ ಊಟ ಬಡಿಸಲು ಪ್ರಾರಂಭಿಸಿದಳು. ವಂದಿತಾ ಇಡೀ ಸಮಯ ಮೌನವಾಗಿದ್ದಳು. ಆಕೆಯ ಕಣ್ಣುಗಳು ಕೆಂಪಾಗಿ ಒದಿಕೊಂಡಿದ್ದವು. ಆಕೆಯ ಸ್ಥಿತಿಯನ್ನು ನೋಡಿದ ರಾಗಿಣಿಗೆ ಬೇಜಾರಾಯಿತು. ಊಟ ಬಡಿಸುತ್ತ ಅವಳು ಹಿಂದಿನ ನೆನಪುಗಳಲ್ಲಿ ಮುಳುಗಿದಳು. ಅವಳು ಈ ಮನೆಗೆ ಮದುವೆಯಾಗಿ ಬಂದಾಗ ಆಕೆಯ ಅತ್ತೆ ಈ ಜಗತ್ತಿನಲ್ಲಿ ಇರಲಿಲ್ಲ. ಮನೆಯ ಒಡತಿ ನಾನೇ ಎಂದು ಆಕೆಯ ನಾದಿನಿಗೆ ಅನ್ನಿಸುತ್ತಿತ್ತು. ಅವಳು ತನ್ನ ಅತ್ತಿಗೆಯ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಿದ್ದಳು. ರಾಗಿಣಿಗೆ ಮಾವಿನ ಹಣ್ಣು ತುಂಬಾ ಇಷ್ಟವಾಗಿತ್ತು. ಬೇಸಿಗೆಯಲ್ಲಿ ಆಕೆಯ ಮಾವ ಫ್ರಿಜ್ನಲ್ಲಿ ತುಂಬಾ ಮಾವಿನ ಹಣ್ಣು ತಂದು ಹಾಕಿದ್ದರು. ಒಂದು ದಿನ ಮಧ್ಯಾಹ್ನದ ಊಟದ ನಂತರ ಸ್ವಲ್ಪ ಮಾವಿನ ಹಣ್ಣು ಕತ್ತರಿಸಿ ತಿನ್ನೋಣ ಎಂದುಕೊಂಡಳು. ಆಗ ಅವಳು ಮಾವಿನ ಹಣ್ಣು ತಿನ್ನಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ಆಕೆಯ ನಾದಿನಿ ಕಾಲೇಜಿನಿಂದ ಮನೆಗೆ ಬಂದು, ಅತ್ತಿಗೆ, ನಾನು ನನ್ನ 10 ಸ್ನೇಹಿತರನ್ನು ಊಟಕ್ಕೆ ಕರೆದಿದ್ದೇನೆ. ಹಾಗಾಗಿ ಎಲ್ಲರಿಗೂ ಊಟ ಮಾಡಿ ಎಂದು ಹೇಳಿದಳು. ಅತ್ತಿಗೆ, ಇದು ಏನು? ನೀವು ಮಾವಿನ ಹಣ್ಣು ಕತ್ತರಿಸಿ ತಿನ್ನಲು ಕುಳಿತಿದ್ದೀರಿ. ಈ ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೋಗಿ ಬೇಗನೆ ನನಗೆ ಮ್ಯಾಂಗೋ ಶೇಕ್ ಮಾಡಿ ತನ್ನಿ ಎಂದು ಹೇಳಿದಳು. ರಾಗಿಣಿ, ತುಂಬಾ ಬಿಸಿಲಿದೆ. ಮಧ್ಯಾಹ್ನದ ಊಟವನ್ನು ನಾನು ಬೆಳಿಗ್ಗೆಯೇ ಮಾಡಿದ್ದೇನೆ ಮತ್ತು ನನಗೆ ಸ್ವಲ್ಪ ತಲೆ ತಿರುಗುತ್ತಿದೆ. ಇಷ್ಟು ಬಿಸಿಲಿನಲ್ಲಿ ನಾನು ಇಷ್ಟು ಅಡುಗೆ ಹೇಗೆ ಮಾಡಲಿ ಎಂದು ಕೇಳಿದಳು. ಆಗ ವಂದಿತಾ ಕೋಪದಿಂದ, ಅತ್ತಿಗೆ, ಬಿಸಿಲಿದ್ದರೆ ಏನು? ನಾವು ಹಸಿವಿನಿಂದ ಇರಲು ಸಾಧ್ಯವಿಲ್ಲ. ಪಾರ್ಟಿಯ ಎಲ್ಲಾ ಅಡುಗೆಯನ್ನು ನೀವೇ ಮಾಡಬೇಕು. ಒಂದು ವಿಷಯ ನೆನಪಿಡಿ, ಸೊಸೆಯಂದಿರ ಮೇಲೆ ಹವಾಮಾನದ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದಳು. ರಾಗಿಣಿ ಆಶ್ಚರ್ಯದಿಂದ, ದೀದಿ, ನೀವೇನು ಹೇಳುತ್ತಿದ್ದೀರಿ? ನನಗೂ ಬಿಸಿಲಾಗುತ್ತೆ ಎಂದು ಹೇಳಿದಳು. ವಂದಿತಾ ಮುಖ ಸಿಂಡರಿಸಿಕೊಂಡು, ಅದೆಲ್ಲ ಸುಳ್ಳು. ಸೊಸೆಗೆ ಬಿಸಿಲಾದರೂ ಅದನ್ನು ಸಹಿಸಿಕೊಳ್ಳಲು ಬರಬೇಕು. ಅಷ್ಟೇನು ಬಿಸಿಲು ಇಲ್ಲ, ಅದಕ್ಕಾಗಲೇ ನಿಮ್ಮ ನಾಟಕ ಶುರುವಾಗಿದೆ ಎಂದು ಹೇಳಿದಳು. ರಾಗಿಣಿ, ಬಿಸಿಲು ಹೆಚ್ಚಾಗಿಯೇ ಇದೆ. ನೀವು ದಿನವಿಡೀ ಎಸಿಯಲ್ಲಿ ಕುಳಿತುಕೊಂಡು ಆರ್ಡರ್ ಕೊಡುತ್ತೀರಿ. ಬಿಸಿಲನ್ನು ನಾನೇ ಎದುರಿಸಬೇಕು. ದೀದಿ, ನಿಮ್ಮ ಮದುವೆಯಾದ ನಂತರ ನೀವು ಗಂಡನ ಮನೆಗೆ ಹೋದಾಗ ಸೊಸೆಗೆ ಬಿಸಿಲಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಂದು ಹೇಳಿದಳು. ನಾದಿನಿ, ಹೆಚ್ಚು ಮಾತಾಡಬೇಡ, ಸುಮ್ಮನೆ ಹೋಗಿ ಊಟ ಮಾಡು ಎಂದು ಹೇಳಿದಳು. ಆಗ ಅವಿನಾಶ್ ಐಸ್ ಕ್ರೀಂ ತಂದು ಮನೆಗೆ ಬಂದು, ಅರೆ ಬಂದು, ನೀನು ಏನು ಹೇಳುತ್ತಿದ್ದೀಯಾ? ಸೊಸೆಗೂ ಬಿಸಿಲಾಗುತ್ತೆ ತಾನೆ? ನೀನು ನಿನ್ನ ಸ್ನೇಹಿತರನ್ನು ಕರೆದಿದ್ದೀಯಾ? ಊಟವನ್ನು ಹೊರಗಿನಿಂದ ಆರ್ಡರ್ ಮಾಡು. ಸೊಸೆ ಇಷ್ಟು ಬಿಸಿಲಿನಲ್ಲಿ ಇಷ್ಟು ಜನರ ಅಡುಗೆ ಮಾಡಲು ಸಾಧ್ಯವಿಲ್ಲ. ಮತ್ತು ಸೊಸೆ, ನೀನು ಈ ಮಾವಿನ ಹಣ್ಣು ತಿನ್ನುತ್ತಿದ್ದೀಯಾ? ಈಗ ಐಸ್ ಕ್ರೀಂ ಅನ್ನು ಫ್ರಿಜ್ನಲ್ಲಿ ಇಡು. ಸಂಜೆ ಎಲ್ಲರಿಗೂ ಐಸ್ ಕ್ರೀಂ ಕೊಡು ಎಂದು ಹೇಳಿ ನಂತರ ಮಗಳ ಕಡೆ ಕೋಪದಿಂದ ನೋಡಿ, ಅತ್ತಿಗೆಯೊಂದಿಗೆ ಹೇಗೆ ಮಾತನಾಡಬೇಕೆಂದು ನಿನಗೆ ಗೊತ್ತಿಲ್ಲವೇ? ಅತ್ತಿಗೆಯೊಂದಿಗೆ ಹೇಗೆ ಮಾತನಾಡುತ್ತಾರೆ ಎಂದು ಕೇಳಿದರು. ತಂದೆಯಿಂದ ಜೀಮಾರಿ ಹಾಕಿಸಿಕೊಂಡ ವಂದಿತಾ ಸುಮ್ಮನೆ ಅಲ್ಲಿಂದ ಜಾರಿಕೊಂಡಳು. ಆದರೆ ಅವಳು ಯಾವಾಗಲೂ ಅತ್ತಿಗೆ ವಿರುದ್ಧವಾಗಿಯೇ ಇದ್ದಳು. ಇಂದು ಗಂಡನ ಮನೆಯಿಂದ ಬಂದು ಕ್ಷಮೆ ಕೇಳುತ್ತಾ ಅಳುತ್ತಿದ್ದಾಗ ರಾಗಿಣಿಗೆ ಎಲ್ಲ ಹಳೆಯ ವಿಷಯಗಳು ನೆನಪಿಗೆ ಬಂದವು. ಆದರೆ ಅವಳು ತನ್ನ ನಾದಿನಿಯನ್ನು ಕ್ಷಮಿಸಿದಳು, ಏಕೆಂದರೆ ಆಕೆಯ ಕರ್ಮದ ಫಲವನ್ನು ಅವಳು ಗಂಡನ ಮನೆಯಲ್ಲಿ ಅನುಭವಿಸುತ್ತಿದ್ದಳು. ಸ್ನೇಹಿತರೆ, ಕೆಲವೊಮ್ಮೆ ಮನುಷ್ಯನ ಒಳ್ಳೆಯ ಸಮಯ ನಡೆಯುತ್ತಿದ್ದರೆ ಅವನು ಎದುರಿನ ವ್ಯಕ್ತಿಯನ್ನು ತುಂಬಾ ಹಿಂಸಿಸಲು ಪ್ರಾರಂಭಿಸುತ್ತಾನೆ. ಆದರೆ ಒಂದು ದಿನ ಸಮಯ ಬದಲಾಗುತ್ತದೆ ಮತ್ತು ಆಗ ಶಿಕ್ಷೆ ಅನುಭವಿಸುವ ಸರದಿ ತನ್ನದಾಗುತ್ತದೆ ಎಂಬುದನ್ನು ಮರೆಯಬಾರದು.
ಆಕೆಯ ಅತ್ತಿಗೆ ಆಕೆಯ ಕಾಮೆಂಟ್ಗಳಿಂದ ಮುಕ್ತಳಾಗಿದ್ದಳು. ಆದರೆ ವಂದಿತಾ ಈಗ ಬಹಳ ಸಮಯದವರೆಗೆ ಈ ಕಾಮೆಂಟ್ಗಳಿಗೆ ಬಲಿಯಾಗಬೇಕಾಗಿತ್ತು. ಈಗ ಆಕೆಯ ಅತ್ತಿಗೆ ಆಕೆಗೆ ತನ್ನ ಕರ್ತವ್ಯಗಳನ್ನು ನಿಭಾಯಿಸು. ಉಳಿದವರ ಮಾತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಡ. ನಿನ್ನ ಗಂಡ ಒಳ್ಳೆಯವನಾಗಿದ್ದಾನೆ, ಅವನ ಸಹಾಯದಿಂದ ಗಂಡನ ಮನೆಯ ಈ ಪಯಣವನ್ನು ಚೆನ್ನಾಗಿ ಕಳೆಯಬಹುದು ಎಂದು ಸಲಹೆ ನೀಡಿದಳು. ಈಗ ರಾಗಿಣಿ ತನ್ನ ನಾದಿನಿಗೆ ಸಲಹೆ ನೀಡಿದ್ದಳು. ಆದರೆ ಮನೆಯಲ್ಲಿ ನಕಾರಾತ್ಮಕ ವ್ಯಕ್ತಿ ಇದ್ದರೆ ಅವನೊಂದಿಗೆ ಹೊಂದಿಕೊಂಡು ಬದುಕುವುದು ತುಂಬಾ ಕಷ್ಟ ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಏಕೆಂದರೆ ಅವಳು ಸಹ ಆರಂಭದಲ್ಲಿ ಇದೆಲ್ಲವನ್ನೂ ಅನುಭವಿಸಿದ್ದಳು. ಈಗ ಅದಕ್ಕಿಂತ ಹೆಚ್ಚಾಗಿ ಅವಳು ಏನನ್ನೂ ಮಾಡಲು ಸಾಧ್ಯವಿರಲಿಲ್ಲ, ಏಕೆಂದರೆ ನಾದಿನಿಗೆ ಆಕೆಯ ಕರ್ಮಕ್ಕೆ ಅನುಗುಣವಾಗಿ ಜೀವನ ಸಿಕ್ಕಿತ್ತು, ಅದನ್ನು ಅವಳು ಬದುಕಲೇಬೇಕಿತ್ತು. ಸ್ನೇಹಿತರೆ, ನಿಮಗೆ ನನ್ನ ಈ ಕಥೆಯು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮತ್ತು ಹೊಸ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.